ಮದುವೆಯಾದ 1 ವಾರದ ನಂತರ ಸಂಧ್ಯಾ ಆಫೀಸ್ಗೆ ಹೋಗಲು ಸಿದ್ಧಳಾಗಿದ್ದಳು. ಹಿಂದಿನ ರಾತ್ರಿಯೇ ಅಲಾರಾಂ ಇಟ್ಟು ಮಲಗಿದ್ದಳು. ಆದರೆ ಬೆಳಿಗ್ಗೆ ಅಲಾರಾಂ ಶಬ್ದ ಕೇಳಿದರೂ ತುಂಬಾ ಹೊತ್ತಿನವರೆಗೂ ಮಲಗಿಯೇ ಇದ್ದಳು. ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ಗಡಿಯಾರದಲ್ಲಿ 7 ಗಂಟೆಯಾಗಲು ಕೆಲವೇ ನಿಮಿಷಗಳಿದ್ದವು. ಗಾಬರಿಯಿಂದ ಎದ್ದು ಕೂಡಲೇ ಪಕ್ಕದಲ್ಲಿ ಮಲಗಿದ್ದ ತನ್ನ ಗಂಡ ಸಾಹಿಲನನ್ನು ಎಬ್ಬಿಸಿ, ನಾನಿವತ್ತು ಆಫೀಸ್ಗೆ ಹೋಗಬೇಕಿತ್ತು, ತಡವಾಯಿತು ಎಂದಳು. ನೀನೇಕೆ ಚಿಂತೆ ಮಾಡುತ್ತೀಯಾ? ಆಫೀಸ್ಗೆ 8 ಗಂಟೆಗೆ ಹೋಗಬೇಕಲ್ಲ. ಇನ್ನೂ 1 ಗಂಟೆ ಸಮಯವಿದೆ, ಬೇಗ ಹೋಗಿ ಸ್ನಾನ ಮಾಡಿ ರೆಡಿಯಾಗು ಎಂದನು. ಅವಳು, ಆದರೆ ನನ್ನ ಟಿಫಿನ್ ತಿಂಡಿಯೆಲ್ಲ ಹೇಗೆ? ನಾನಿವತ್ತು ಬೇಗ ಏಳಬೇಕಿತ್ತು ಎಂದು ಗಡಿಬಿಡಿಯಿಂದ ಬಾತ್ರೂಂಗೆ ಹೋದಳು. ಸ್ನಾನ ಮಾಡಿ ರೆಡಿಯಾಗಿ ಹೊರಗೆ ಬಂದಾಗ ಅಡುಗೆ ಮನೆಯಿಂದ ದೋಸೆಯ ಪರಿಮಳ ಬರುತ್ತಿತ್ತು. ಅವಳು ಅಡುಗೆ ಮನೆಗೆ ಹೋದಾಗ ಅತ್ತೆ ವಸುಂಧರಾ ಟಿಫಿನ್ ಬಾಕ್ಸ್ ಅನ್ನು ಅವಳ ಕಡೆಗೆ ನೀಡುತ್ತಾ, ಸಂಧ್ಯಾ, ನಿನ್ನ ಟಿಫಿನ್ ಸಿದ್ಧವಾಗಿದೆ. ಈಗ ಬೇಗನೆ ತಿಂಡಿ ತಿನ್ನು. ಮತ್ತು ಹಾಲು ಕುಡಿಯಲು ಮರೆಯಬೇಡ ಎಂದರು. ಸಂಧ್ಯಾ ಆಶ್ಚರ್ಯದಿಂದ, ಅತ್ತೆ, ನೀವು ನನಗಾಗಿ ಟಿಫಿನ್ ತಯಾರಿಸಿದ್ದೀರಾ ಎಂದು ಕೇಳಿದಳು. ಅದಕ್ಕೆ ವಸುಂಧರಾ, ಹೌದು, ಅದರಲ್ಲಿ ಏನಿದೆ? ನೀನು ಬರುವುದಕ್ಕೆ ಮೊದಲು ನನ್ನ ಮಗನಿಗೆ ಟಿಫಿನ್ ತಯಾರಿಸುತ್ತಿದ್ದೆ, ಇವತ್ತು ನಿನಗೂ ಮಾಡಿದ್ದೇನೆ. ಇದರಲ್ಲಿ ದೊಡ್ಡ ವಿಷಯವೇನಿದೆ ಎಂದರು. ಸದ್ಯಾಗೆ ಸಂತೋಷವಾಯಿತು. ಅವಳು ಬೇಗನೆ ತಿಂಡಿ ತಿಂದು ಆಫೀಸ್ಗೆ ಹೊರಟಳು. ಆಫೀಸಿಗೆ ತನಗೆ ಇಷ್ಟವಾದ ಊಟವನ್ನು ಕಳುಹಿಸಿಕೊಟ್ಟ ಅತ್ತೆಯನ್ನು ನೆನೆದು ಅವಳ ಮನಸ್ಸು ನೆಮ್ಮದಿಯಿಂದ ತುಂಬಿತ್ತು. ಅವಳು ಆಫೀಸ್ ತಲುಪಿ ತನ್ನ ಕೆಲಸದಲ್ಲಿ ಮಗ್ನಳಾದಳು. ಮಧ್ಯಾಹ್ನ ಟಿಫಿನ್ ಬಾಕ್ಸ್ ತೆರೆದು ನೋಡಿದಾಗ ಅದರಲ್ಲಿ ಪುಲಾವ್ ಮತ್ತು ಪನೀರ್ ಇದ್ದು, ಅದನ್ನು ನೋಡಿದಾಕ್ಷಣ ಅವಳ ಮುಖ ಅರಳಿತು. ಅವಳ ಗೆಳತಿಯೊಬ್ಬಳು, ಏನೇ ಸಖತ್ ಊಟ ತಂದಿದ್ದೀಯಲ್ಲ ಎಂದು ಕೇಳಿದಳು. ಅದಕ್ಕೆ ಸಂಧ್ಯಾ, ನನ್ನ ಅತ್ತೆ ಮಾಡಿದ್ದಾರೆ ಎಂದಳು. ಅವಳ ಗೆಳತಿ ಮುಖ ಸಿಂಡರಿಸಿಕೊಂಡು, ಜಾಗರೂಕತೆಯಿಂದ ಇರು. ಈ ಅತ್ತೆಯಂದಿರು ಮೊದಲಿಗೆ ಪ್ರೀತಿಯ ನಾಟಕವಾಡುತ್ತಾರೆ, ಆದರೆ ನಂತರ ನಿಧಾನವಾಗಿ ಸಿಹಿ ಮಾತುಗಳನ್ನಾಡಿ ಎಲ್ಲಾ ಕೆಲಸವನ್ನು ಸೊಸೆಯ ಮೇಲೆಯೇ ಹಾಕುತ್ತಾರೆ. ನನ್ನ ಮನೆಯಲ್ಲೂ ಹೀಗೆ ಆಯಿತು. ಆರಂಭದಲ್ಲಿ ಅತ್ತೆ ತುಂಬಾ ಚೆನ್ನಾಗಿ ವರ್ತಿಸಿದರು. ನಾನು ಕೂಡ ಮನೆಯ ಪ್ರತಿಯೊಂದು ಕೆಲಸವನ್ನು ತಾನಾಗಿಯೇ ಮಾಡಲು ಮುಂದಾದೆ. ಆಗ ಅತ್ತೆ ನಿಧಾನವಾಗಿ ತಮ್ಮ ಹೆಜ್ಜೆಗಳನ್ನು ಹಿಂದಕ್ಕೆ ಸರಿಸಿದರು. ಈಗ ನನ್ನ ಸ್ಥಿತಿ ನಿನಗೆ ಗೊತ್ತಿದೆ. ಮನೆ ಮತ್ತು ಆಫೀಸಿನ ಕೆಲಸಗಳನ್ನು ಮಾಡುತ್ತಾ ತಲೆನೋವು ಬರುತ್ತದೆ. ಆದರೆ ಅತ್ತೆ ಒಂದು ಚಮಚವನ್ನು ತಾವಾಗಿಯೇ ತೊಳೆಯುವುದಿಲ್ಲ, ಎಲ್ಲಾ ಕೆಲಸವನ್ನು ನಾನೇ ಮಾಡಬೇಕು. ಕಳೆದ ತಿಂಗಳು ನಾನು ಅತ್ತು ಕರೆದು ಕೆಲಸದವಳನ್ನು ಇಟ್ಟುಕೊಂಡೆ. ಇಲ್ಲದಿದ್ದರೆ ಅದಕ್ಕೂ ಮೊದಲು ಕಸಗೂಡಿಸುವುದರಿಂದ ಹಿಡಿದು ಪಾತ್ರೆ ತೊಳೆಯುವವರೆಗೆ ಎಲ್ಲವನ್ನೂ ನಾನೇ ಮಾಡಬೇಕಿತ್ತು ಎಂದಳು. ಇದನ್ನು ಕೇಳಿದ ಸಂಧ್ಯಾಳ ಮುಖ ಕಳೆಗುಂದಿತು. ಅತ್ತೆಯ ಪ್ರೀತಿಯ ಮುಖವಾಡ ನಿಜವಲ್ಲವೇ ಎಂದು ಅವಳು ಯೋಚಿಸಲಾರಂಭಿಸಿದಳು. ಹೀಗೆ ಅವಳ ಮದುವೆಯಾಗಿ 1 ತಿಂಗಳು ಕಳೆಯಿತು. ಅವಳ ಅತ್ತೆ ಬೆಳಿಗ್ಗೆ ಬೇಗನೆ ಏಳುತ್ತಿದ್ದರು. ಈಗ ಸಂಧ್ಯಾ ಕೂಡ ಅವರೊಂದಿಗೆ ಬೇಗ ಏಳಲು ಪ್ರಾರಂಭಿಸಿದಳು ಮತ್ತು ಅಡುಗೆ ಕೆಲಸಗಳಲ್ಲಿ ಅವರಿಗೆ ಸಹಾಯ ಮಾಡುತ್ತಿದ್ದಳು. ಅವಳ ಅತ್ತೆ ಎಂದಿಗೂ ಅವಳ ಬಗ್ಗೆ ದೂರು ಹೇಳುತ್ತಿರಲಿಲ್ಲ. ಒಂದು ವೇಳೆ ಆಫೀಸಿನಿಂದ ಬರಲು ತಡವಾದರೆ ಊಟಕ್ಕೂ ತಯಾರಿ ನಡೆಸುತ್ತಿದ್ದರು. ಆದರೆ ಸಂಧ್ಯಾ ಬೇಗ ಬರುತ್ತಿದ್ದ ದಿನದಂದು ತಾನೇ ಊಟ ತಯಾರಿಸಲು ಪ್ರಯತ್ನಿಸುತ್ತಿದ್ದಳು. ಏಕೆಂದರೆ ಸಾಹಿಲನಿಗೆ ಅವಳ ಕೈಯಿಂದ ಮಾಡಿದ ಊಟ ತಿನ್ನಬೇಕೆಂಬ ಆಸೆ ಇತ್ತು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ಸಂಧ್ಯಾಗೆ ಆಫೀಸಿನಲ್ಲಿ ಮುಖ್ಯವಾದ ಮೀಟಿಂಗ್ ಇತ್ತು. ಮಧ್ಯಾಹ್ನವೇ ಅತ್ತೆಗೆ ಫೋನ್ ಮಾಡಿ, ಅತ್ತೆ, ನನಗಿಂದು ಆಫೀಸಿನಲ್ಲಿ ಮುಖ್ಯವಾದ ಮೀಟಿಂಗ್ ಇದೆ, ಮನೆಗೆ ಬರಲು ತಡವಾಗಬಹುದು ಎಂದು ಹೇಳಿದಳು. ಅದಕ್ಕೆ ಅತ್ತೆ, ಸರಿ, ನೀನು ಆಫೀಸಿನಲ್ಲಿ ಏನಾದರೂ ತಿಂಡಿ ತಿನ್ನು, ಹೊಟ್ಟೆ ಹಸಿದುಕೊಂಡು ಇರಬೇಡ ಎಂದರು. ತಡರಾತ್ರಿಯಲ್ಲಿ ಆಫೀಸಿನಿಂದ ಮನೆಗೆ ಬಂದ ಸಂಧ್ಯಾ ಹಾಲ್ ಒಳಗೆ ಕಾಲಿಡುತ್ತಿದ್ದಂತೆಯೇ ಊಟದ ಮೇಜಿನ ಬಳಿ ಅತಿಥಿಗಳನ್ನು ನೋಡಿ ದಂಗಾದಳು. ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆಂದು ಅವಳಿಗೆ ತಿಳಿದಿರಲಿಲ್ಲ. ಅವಳಿಗೆ ತುಂಬಾ ಹಸಿವಾಗಿತ್ತು. ಊಟದ ಮೇಜನ್ನು ನೋಡಿದಾಗ ಅತ್ತೆ ಎಲ್ಲರಿಗೂ ಊಟ ಬಡಿಸಿದ್ದಾರೆಂದು ಅವಳಿಗೆ ಅರ್ಥವಾಯಿತು. ಸಂಧ್ಯಾ ಎಲ್ಲರಿಗೂ ನಮಸ್ಕಾರ ಮಾಡಿ ಕೈಕಾಲು ತೊಳೆದು ನೇರವಾಗಿ ಅಡುಗೆ ಮನೆಗೆ ಹೋದಳು. ಏಕೆಂದರೆ ಅವಳಿಗೆ ತುಂಬಾ ಹಸಿವಾಗಿತ್ತು. ಆದರೆ ಅಡುಗೆ ಮನೆಯಲ್ಲಿ ರೊಟ್ಟಿ ತಟ್ಟೆಯಲ್ಲಿ 1 ರೊಟ್ಟಿಯೂ ಇರಲಿಲ್ಲ. ಇದರಿಂದ ಅವಳು ಚಿಂತಿತಳಾದಳು. ಸ್ವಲ್ಪ ತರಕಾರಿ ಮಾತ್ರ ಉಳಿದಿತ್ತು, ಆದರೆ 1 ರೊಟ್ಟಿಯೂ ಇರಲಿಲ್ಲ. ಆಗ ದೊಡ್ಡಮ್ಮ ನೀರು ಕುಡಿಯಲು ಅಡುಗೆ ಮನೆಗೆ ಬಂದರು. ಸೊಸೆಯನ್ನು ಹೀಗೆ ನಿಂತುಕೊಂಡಿರುವುದನ್ನು ನೋಡಿ, ಏನಾಯಿತು ಸಂಧ್ಯಾ, ನೀನೇಕೆ ಇಲ್ಲಿದ್ದೀಯಾ? ನಿನ್ನ ಅತ್ತೆ ಒಬ್ಬರೇ ಅತಿಥಿಗಳ ಸೇವೆ ಮಾಡುತ್ತಿದ್ದಾರೆ ಎಂದು ಕೇಳಿದರು. ಅದಕ್ಕೆ ಸಂಧ್ಯಾ, ದೊಡ್ಡಮ್ಮ, ನನಗೆ ಹಸಿವಾಗಿದೆ, ಆದರೆ ರೊಟ್ಟಿಯೇ ಉಳಿದಿಲ್ಲ, ಅದನ್ನೇ ನೋಡುತ್ತಿದ್ದೆ ಎಂದಳು. ದೊಡ್ಡಮ್ಮ, ಹಾಗಾದರೆ ನೀನೇ ಹಿಟ್ಟು ಕಲಸಿ ರೊಟ್ಟಿ ಮಾಡಿಕೊ ಎಂದರು. ಆಗ ಅತಿಥಿಗಳು ಊಟ ಮಾಡುತ್ತಿದ್ದರು. ಹಾಗಾಗಿ ರೊಟ್ಟಿ ಖಾಲಿಯಾಯಿತು. ಆಗ ವಸುಂಧರಾ ಅಡುಗೆ ಮನೆಗೆ ಬಂದು, ಅಕ್ಕ, ಸೊಸೆ ತನಗಾಗಿ ರೊಟ್ಟಿ ಮಾಡುವುದಿಲ್ಲ ಎಂದರು. ಇದನ್ನು ಕೇಳಿದ ದೊಡ್ಡಮ್ಮ, ಹೌದೇ, ಸಂಧ್ಯಾ ತನಗಾಗಿ ಮತ್ತೆ ರೊಟ್ಟಿ ಮಾಡುತ್ತಾಳೇನು?
ಅವಳು ಬ್ರೆಡ್ ಮತ್ತು ನೀರನ್ನು ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳಲಿ ಎಂದರು. ಸಂಧ್ಯಾ ಆಶ್ಚರ್ಯದಿಂದ ಅತ್ತೆ ಮತ್ತು ದೊಡ್ಡಮ್ಮನ ಮುಖ ನೋಡಿದಳು. ಅವಳ ಕಣ್ಣಲ್ಲಿ ನೀರು ಬಂತು. ತವರು ಮನೆಯಲ್ಲಿ ಅಮ್ಮ ಎಂದಿಗೂ ಹಸಿದ ಹೊಟ್ಟೆಯಲ್ಲಿ ಮಲಗಲು ಬಿಡುತ್ತಿರಲಿಲ್ಲ. ಅತ್ತೆ ಮನೆಯಲ್ಲಿ ಹಸಿದ ಹೊಟ್ಟೆಯಲ್ಲಿ ಮಲಗಬೇಕಾಗುತ್ತದೆ ಎಂದು ಅವಳು ಯೋಚಿಸಲಾರಂಭಿಸಿದಳು. ಸೊಸೆ ತನಗಾಗಿ 2 ರೊಟ್ಟಿಗಳನ್ನು ಮಾಡಿಕೊಳ್ಳಬಾರದೇಕೆ ಎಂದು ಬೇಸರಿಸಿಕೊಂಡಳು. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಆಗ ವಸುಂಧರಾ ನಗುತ್ತಾ, ಅಕ್ಕ, ನೀವು ನನ್ನ ಮಾತನ್ನು ತಪ್ಪಾಗಿ ಅರ್ಥೈಸುತ್ತಿದ್ದೀರಿ. ಸೊಸೆ ರೊಟ್ಟಿ ಮಾಡುವುದಿಲ್ಲ, ಬದಲಿಗೆ ನಾನೇ ಅವಳಿಗೆ ರೊಟ್ಟಿ ಮಾಡುತ್ತೇನೆ ಎಂದು ಹೇಳುತ್ತಿದ್ದೆ ಎಂದರು. ಇದನ್ನು ಕೇಳಿದ ದೊಡ್ಡಮ್ಮ ಆಶ್ಚರ್ಯದಿಂದ, ನಿನ್ನ ಸೊಸೆ ಇದ್ದರೂ ಎಲ್ಲ ಅತಿಥಿಗಳ ಸೇವೆ ನೀನೇ ಮಾಡುತ್ತಿದ್ದೀ. ಬೇಗ ಮನೆಗೆ ಬರುವಂತೆ ಸೊಸೆಗೆ ಫೋನ್ ಮಾಡಿ ಹೇಳಿ ಎಂದು ನಾನು ಎಷ್ಟು ಸಲ ಹೇಳಿದೆ. ಆದರೂ ನೀನು ಸೊಸೆಗೆ ಮುಖ್ಯವಾದ ಮೀಟಿಂಗ್ ಇದೆಯಂತೆ, ಬೇಗ ಬರಲು ಸಾಧ್ಯವಿಲ್ಲ ಎಂದಿ. ನಾನಿದ್ದೇನೆ, ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ ಎಂದು ಹೇಳುತ್ತಿದ್ದಿ. ಅದು ಸರಿ. ಆದರೆ ಈಗ ಸೊಸೆ ಮನೆಗೆ ಬಂದಿದ್ದಾಳೆ. ಅವಳಿಗೂ ನೀನೇ ರೊಟ್ಟಿ ಮಾಡಿ ಹಾಕುತ್ತೀಯಾ? ಅಂತಹ ಅತ್ತೆಯನ್ನು ನಾನು ಎಲ್ಲಿಯೂ ನೋಡಿಲ್ಲ ಎಂದರು. ವಸುಂಧರಾ ನಗುತ್ತಾ, ಅಕ್ಕ, ನಾನು ಅಂತಹ ಅತ್ತೆಯನ್ನು ನೋಡಿಲ್ಲ. ಆದರೆ ನನ್ನ ಸೊಸೆಗೆ ರೊಟ್ಟಿ ಮಾಡಿ ತಿನ್ನಿಸುವ ಅತ್ತೆಯಾಗಲು ನಾನು ಬಯಸುತ್ತೇನೆ. ಸೊಸೆ ದಿನವಿಡೀ ಎಷ್ಟು ಕೆಲಸ ಮಾಡುತ್ತಾಳೆ. ಇವತ್ತು ಓವರ್ ಟೈಮ್ ಕೂಡ ಮಾಡಿದ್ದಾಳೆ. ಅವಳು ತುಂಬಾ ಸುಸ್ತಾಗಿರಬಹುದು ಮತ್ತು ಅವಳಿಗೆ ತುಂಬಾ ಹಸಿವು ಕೂಡ ಆಗಿರಬಹುದು. ಹಾಗಾಗಿ ಅವಳು ವಿಶ್ರಾಂತಿ ತೆಗೆದುಕೊಳ್ಳಲಿ. ತರಕಾರಿ ಇದ್ದೇ ಇದೆ. ನಾನು ನಿಮಗಾಗಿ ಬೇಗನೆ ರೊಟ್ಟಿ ಮಾಡುತ್ತೇನೆ. ಸಂಧ್ಯಾ, ನೀನು ಹೋಗಿ ಅತಿಥಿಗಳೊಂದಿಗೆ ಕೂತು ಮಾತನಾಡು. ಸುಸ್ತಾಗಿರಬಹುದು. ನಾನು ಬೇಗ ರೊಟ್ಟಿ ಮಾಡುತ್ತೇನೆ ಎಂದರು. ಸಂಧ್ಯಾ ಆಶ್ಚರ್ಯದಿಂದ ಅತ್ತೆಯ ಮುಖ ನೋಡಿದಳು ಮತ್ತು ಭಾವನಾತ್ಮಕವಾಗಿ ತನ್ನ ಅತ್ತೆಯನ್ನು ತಬ್ಬಿಕೊಂಡಳು. ಅತ್ತೆ, ಮದುವೆಯ ನಂತರ ಕೆಲಸ ಮಾಡಿದರೆ ಕೆಲಸದ ಒತ್ತಡ ಇರುತ್ತದೆ ಎಂದು ಹಲವರು ನನಗೆ ಹೇಳಿದರು. 2 ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅತ್ತೆ ಆರಂಭದಲ್ಲಿ ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎನ್ನುತ್ತಾರೆ, ಆದರೆ ನಿಧಾನವಾಗಿ ಮನೆಯ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕುತ್ತಾರೆ. ನಂತರ ನೀವು ಮನೆಯ ಎಲ್ಲಾ ಕೆಲಸಗಳನ್ನು ಮತ್ತು ಆಫೀಸಿನ ಕೆಲಸಗಳನ್ನು ಒಬ್ಬಂಟಿಯಾಗಿ ಮಾಡಬೇಕಾಗುತ್ತದೆ. ಅತ್ತೆ ಯಾವಾಗ ಬದಲಾಗುತ್ತಾರೋ ಏನೋ ಎಂದು ನನ್ನ ಮನಸ್ಸು ಹೆದರುತ್ತಿತ್ತು. ಆದರೆ ಇಂದು ನಿಮ್ಮ ಮಾತನ್ನು ಕೇಳಿದ ಮೇಲೆ ನೀವು ನಿಜವಾಗಿಯೂ ಒಳ್ಳೆಯವರು ಎಂದು ನನಗೆ ಖಚಿತವಾಗಿದೆ ಮತ್ತು ನನಗೆ ಅತ್ತೆ ಮನೆಯಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹೇಳುತ್ತಾ ಅವಳ ಧ್ವನಿ ಗದ್ಗದವಾಯಿತು. ಆಗ ವಸುಂಧರಾ ಪ್ರೀತಿಯಿಂದ ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾ, ಸಂಧ್ಯಾ, ನನಗೂ ಆರಂಭದಲ್ಲಿ ಕೆಲಸ ಮಾಡಬೇಕೆಂಬ ಆಸೆಯಿತ್ತು. ಆದರೆ ಮನೆಯಲ್ಲಿ ಯಾರೂ ಸಹಕರಿಸಲಿಲ್ಲ. ಹಾಗಾಗಿ ನನ್ನ ಮನಸ್ಸನ್ನು ಸಮಾಧಾನಪಡಿಸಿ ಜೀವಿಸಿದೆ. ನಂತರ ಮಕ್ಕಳಾದರೂ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ನಿಧಾನವಾಗಿ ಮನೆಯಲ್ಲಿ ಮನಸ್ಸಾಯಿತು. ಆದರೆ ಮನೆಯವರು ಸಹಕರಿಸಿದ್ದರೆ ನಾನು ಸ್ವಾವಲಂಬಿಯಾಗಬಹುದಿತ್ತು ಎಂಬ ಒಂದು ವಿಷಯ ನನ್ನ ಮನಸ್ಸಿನಲ್ಲಿ ಉಳಿಯಿತು. ಸರಿ, ನನ್ನ ಸಮಯ ಮುಗಿಯಿತು. ಆದರೆ ನಿನಗೆ ನಾನೆಂದೂ ತೊಂದರೆಯಾಗಲು ಬಿಡುವುದಿಲ್ಲ ಎಂದರು. ದೊಡ್ಡಮ್ಮ ಅತ್ತೆ ಸೊಸೆಯ ಮಾತುಗಳನ್ನು ಬಾಯಿ ತೆರೆದು ಕೇಳುತ್ತಿದ್ದರು. ಈಗ ಮಾತನಾಡಲು ಏನೂ ಉಳಿದಿರದ ಕಾರಣ ಅವರು ಅಲ್ಲಿಂದ ತೆಪ್ಪಗೆ ಕಾಲ್ಕಿತ್ತರು. ಸಂಧ್ಯಾ ಕೂಡ ಹೊರಗೆ ಬಂದು ಅತಿಥಿಗಳೊಂದಿಗೆ ಕುಳಿತು ಮಾತನಾಡಲು ಪ್ರಾರಂಭಿಸಿದಳು. ಸ್ವಲ್ಪ ಹೊತ್ತಿನ ನಂತರ ಅವಳ ಅತ್ತೆ ಅವಳಿಗಾಗಿ ಬಿಸಿ ಬಿಸಿಯಾದ ರೊಟ್ಟಿ ಮತ್ತು ತರಕಾರಿ ತಂದರು. ಆಗ ಸಂಧ್ಯಾ ಊಟದ ಮೇಜಿನ ಬಳಿ ಕುಳಿತು ಊಟ ಮಾಡಲು ಪ್ರಾರಂಭಿಸಿದಳು. ನೀವು ಎಷ್ಟು ಒಳ್ಳೆಯ ಅತ್ತೆ, ಸೊಸೆಯ ಬಗ್ಗೆ ಕಾಳಜಿ ವಹಿಸುತ್ತೀರಿ ಎಂದು ಎಲ್ಲ ಅತಿಥಿಗಳು ವಸುಂಧರಾಳನ್ನು ಹೊಗಳಲು ಪ್ರಾರಂಭಿಸಿದರು. ತನ್ನ ಅತ್ತೆಯ ಬಗ್ಗೆ ಸಂಧ್ಯಾಗೂ ಹೆಮ್ಮೆ ಎನಿಸಿತು. ತನ್ನ ಒಳ್ಳೆಯ ಕುಟುಂಬವನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತನ್ನ ತಂದೆಗೆ ಮನಸ್ಸಿನಲ್ಲಿಯೇ ಧನ್ಯವಾದ ಹೇಳಿಕೊಂಡಳು. ಸ್ನೇಹಿತರೆ, ನನ್ನ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.